ಹಾಯ್. ಹೋಗಿ ನಾನು ಕೂಡ ಇಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ. ಬಾಲ್ ಎಲ್ಲ ಮಿಸ್ಸಿಂಗ್. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗ್ಯಾಲಕ್ಸಿ ಲಾಗ್ಸ್. ಟುಡೇ ಸ್ಪೆಷಲ್ ಏನಪ್ಪ ಅಂದರೆ, ಇವತ್ತು ನಮ್ಮ ಆಫೀಸ್ ಕಡೆಯಿಂದ ವಿತ್ ಫ್ಯಾಮಿಲಿ ಟೀಮ್ ಔಟಿಂಗ್ ಅರೇಂಜ್ ಮಾಡಿದ್ದಾರೆ. ಸೊ ನಾವು ವಿತ್ ಫ್ಯಾಮಿಲಿ ಎಲ್ಲರೂ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಯಾವ ರೆಸಾರ್ಟ್ ಅಂತ ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಎಸ್, ನಾವಿವತ್ತು ಏರಿಯಾ 83 ರೆಸಾರ್ಟ್ಗೆ ಬಂದಿದ್ದೀವಿ. ಇಲ್ಲೆಲ್ಲ ಟೀಮ್ ಗೇಮ್ಸು ಮತ್ತು ಇಂಡಿವಿಜುವಲ್ ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ರಿವ್ಯೂ ನೋಡ್ಕೊಂಬಿಟ್ಟು ಬಂದಿದ್ದೀವಿ ಎಲ್ಲರೂ ಡಿಸೈಡ್ ಆಗಿ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಗ್ರೀನ್ ಒಂದು ಗುಡ್ ವೈಬ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾವಿವಾಗ ನಮ್ಮ ಕಾರ್ನ ಲೆಫ್ಟ್ ಸೈಡಲ್ಲಿ ಬರೆದಿದ್ದಾರೆ ಬೋರ್ಡ್, ಅದ್ರ ಪ್ರಕಾರ ನಮ್ಮ ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ಬೇಗ ರೆಸಾರ್ಟ್ ಎಂಟ್ರಿ ಆಗೋಣ ಬನ್ನಿ. ರೆಸಾರ್ಟ್ ಒಳಗಡೆ ಎಂಟ್ರಿ ಆದ ಕೂಡಲೇ ನಮಗೆ ಒಂದು ಫಾರ್ಮ್ ಕೊಡ್ತಾರೆ, ಡಿಕ್ಲರೇಷನ್ ಫಾರ್ಮ್. ಅದರೊಳಗಡೆ ನಿಮ್ಗೆ ಏನೇ ಆದರೂ ನೀವೇ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಸೈನ್ ಮಾಡಬೇಕು. ಸೊ ಎಲ್ಲರೂ ಓದ್ಬಿಟ್ಟು ಸೈನ್ ಮಾಡಿ. ಇಲ್ಲಿ ಆಲ್ರೆಡಿ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ನಾವೇ ಸ್ವಲ್ಪ ಲೇಟಾಗಿ ಬಂದಿದ್ದು ಅಂದ್ಕೊತೀವಿ. ಬನ್ನಿ ನೋಡೋಣ ಮುಂದೆ ಯಾವ್ಯಾವ ಥರ ಇದೆ ಅಂತ. ಹೊರ್ಗಡೆಯಿಂದ ಅಂತೂ ಒಂದು ನೋಡೋಕ್ಕೆ ಚೆನ್ನಾಗಿದೆ. ನೆಕ್ಸ್ಟ್ ಆ ಫಾರ್ಮ್ಸ್ ಎಲ್ಲ ನಾವು ಇಲ್ಲಿ ಸಬ್ಮಿಟ್ ಮಾಡಿಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಹೆಲೋ ಅಜ್ಜು. ಹಾಯ್. ನಮಗೆ ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಕೊಟ್ಬಿಟ್ಟು ಟೀಮ್ ಆ್ಯಕ್ಟಿವಿಟಿ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಫೀಲ್ಡ್ಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ನಾವೆಲ್ಲರೂ ಇಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ, ಈಗ ನಮ್ಮ ಟೀಮ್ ಮೆಂಬರ್ಸ್ ಒನ್ ಬೈ ಒನ್ ಬರ್ತಾರೆ ಎಲ್ಲರೂ. ಇವರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಯಾವ ಥರ ಆ್ಯಕ್ಟಿವಿಟಿ ಏನು ಅಂತ ಹೇಳ್ಬಿಟ್ಟು. ನೋಡೋಣ ಮುಂದೆ ಹೋಗ್ತಾ ಯಾವ ಥರ ಗೇಮ್ಸ್ ಆಡ್ತಾರೆ. ನಾವಂತೂ ತುಂಬ ಎಕ್ಸೈಟಿಂಗ್ ಆಗಿದ್ದೀವಿ. ಸೊ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಇವಾಗ ಒನ್ ಬೈ ಒನ್ ಹಾಯ್ ಹೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಬರ್ತಾ ಇದ್ದಾರೆ ಒನ್ ಬೈ ಒನ್ ಎಲ್ಲರೂ. ವಿತ್ ಫ್ಯಾಮಿಲಿ ಎಲ್ಲ ಸಣ್ಣ ಮಕ್ಕಳು ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಏನು ಗೇಮ್ ಆಡೋದು ಅಂತ ಹೇಳಿ ಎಲ್ಲರೂ ಓಡಾಡ್ತಾ ಇದ್ದಾರೆ, ಚಿಕ್ಕ ಮಕ್ಕಳೆಲ್ಲ. ಇವ್ರು ನಮಗೆ ಟೀಮ್ ಆ್ಯಕ್ಟಿವಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ನೀವೆಲ್ಲ ಆಲ್ಮೋಸ್ಟ್ ನೋಡಿರ್ತೀರ, ಪಿರಮಿಡ್ ಥರ ಕಪ್ಸ್ನ ತಲೆ ಮೇಲೆ ಇಟ್ಕೊಂಡು ಹೋಗಿ ಒಬ್ರೊಬ್ರಾಗಿ ಅಲ್ಲಿ ಜೋಡಿಸ್ಬೇಕು. ಸೊ ನಾವು ಎಕ್ಸೈಟ್ಮೆಂಟ್ ಆಗಿದ್ದೀವಿ ಆಡೋಣ ಅಂತ ಹೇಳ್ಬಿಟ್ಟು. ಬಟ್ ನಾವು ಈ ಗೇಮ್ನ ಸೋತ್ವಿ. ಅಪೋಸಿಟ್ ಟೀಮ್ನವರು ಗೆದ್ದರು. ಬಟ್ ನಮ್ಮ ಆರ್ಭಟಕ್ಕೇನು ಕಡಿಮೆ ಇಲ್ಲ. ಸೆಕೆಂಡ್ ಟೀಮ್ ಆ್ಯಕ್ಟಿವಿಟಿಗೆ ರೆಡಿ ಆಗಿದ್ದೀವಿ. ಈ ಪ್ಲಾಸ್ಟಿಕ್ ಪೈಪ್ ಒಳಗೆ ಗೋಲಿ ತಗೊಂಡು ಹೋಗ್ಬಿಟ್ಟು ಒಬ್ರಿಗೊಬ್ರು ಪಾಸ್ ಮಾಡಿಬಿಟ್ಟು ಅದ್ರ ಕೆಳಗಡೆ ಗೋಲಿನ ಹಾಕಬೇಕು ಆ ಗ್ಲಾಸ್ ಒಳಗಡೆ. ಸೊ ಇದನ್ನು ಕೂಡ ನಾವು ಆಡ್ತಾ ಇದ್ದೀವಿ. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಫುಲ್ ಟೆನ್ಷನ್ ಎಲ್ಲ ತೊಗೊಂಡು ಆಡ್ತಾ ಇದ್ದೀವಿ ಎಲ್ಲರೂ. ಆಡ್ಬೇಕಂತ ಹೇಳ್ಬಿಟ್ಟು. ನೋಡಿ ಫುಲ್ಲು ಎಲ್ಲರೂ ಹೆಂಗೆ ಆಡ್ತಾ ಇದ್ದೀವಿ ಅಂದರೆ ವಿನ್ ಆಗಬೇಕು ಅಂತ ಫುಲ್ಲು ಹಠ ಮಾಡಿ ಆಡ್ತಾ ಇದ್ದೀವಿ. ಅಪೋಸಿಟ್ ಟೀಮ್ನವರು ಕೂಡ ಹಂಗೆ ಆ ಲೆವೆಲ್ಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಬಟ್ ಏನು ಮಾಡೋದು, ಅನ್ಫಾರ್ಚುನೇಟ್ಲಿ ಈ ಗೇಮ್ ಕೂಡ ಅಪೋಸಿಟ್ ಟೀಮ್ನವರೇ ವಿನ್ ಆದರು. ನೆಕ್ಸ್ಟ್ ಎಲ್ಲ ಇಂಡಿವಿಜುವಲ್ ಗೇಮ್ಸ್ ಅಂತೆ. ಸೊ ನಮ್ಮ ಟೀಮ್ನವರೆಲ್ಲ ಸ್ವಲ್ಪ ಜನ ಡಿವೈಡ್ ಮಾಡಿಕೊಂಡು ಸ್ವಲ್ಪ ಜನ ಶಟಲ್ಕಾಕ್ ಆಡೋಕ್ಕೆ ಬಂದ್ವಿ. ಇನ್ನೂ ಸ್ವಲ್ಪ ಜನ ಎಲ್ಲರೂ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ದಾರೆ. ಸೊ ನಾವು ಇಲ್ಲಿ ನೋಡ್ಬೋದು, ಈ ಕಡೆ ನಾವೆಲ್ಲ ಶಟಲ್ಕಾಕ್ ಆಡ್ತಿದ್ವಿ, ಈ ಕಡೆ ಟೀಮೆಲ್ಲ ಮಾಡಿಕೊಂಡು ದೊಡ್ಡದಾಗಿ ಕ್ರಿಕೆಟ್ ಎಲ್ಲ ಆಡ್ತಾ ಇದ್ದಾರೆ ನಮ್ಮ ಟೀಮ್ ಮೇಟ್ಸು. ಫುಲ್ ಹ್ಯಾಪಿಯಾಗಿರುತ್ತೆ ಈ ಥರ. ಇಯರಿಗೆ ಒಂದ್ಸರಿ ನಾವು ಈ ಥರ ಫ್ಯಾಮಿಲಿ ಜೊತೆ ಎಲ್ಲ ಒಂದು ಟೀಮ್ ಔಟಿಂಗ್ ಬಂದರೆ ಒಂದು ಹ್ಯಾಪಿಯಾಗಿರ್ಬೋದು ಆ್ಯಂಡ್ ಒಳ್ಳೆ ಗುಡ್ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಏನು ಮಾಡೋದು, ಸ್ವಲ್ಪ ಹೊತ್ತಲ್ಲೇ ಮಳೆ ಸ್ಟಾರ್ಟ್ ಆಯಿತು. ಬಿಕಾಸ್ ಈ ಸೈಕ್ಲೋನ್ ಅಲ್ವಾ ಈಗ. ಸೊ ಫುಲ್ಲು ಮಳೆ. ಸೊ ನಮ್ಮ ಟೀಮ್ನವರೆಲ್ಲ ಇಲ್ಲಿ ಹಟ್ ಕೆಳಗಡೆ ಕುತ್ಕೊಂಡು ಎಲ್ಲರೂ ಒಂಥರ ಹರಟೆ ಹೊಡಿತಾ ಇದ್ದೀವಿ ಅಂತಲೇ ಹೇಳ್ಬೋದು. ಎಲ್ಲರೂ ಅವ್ರವ್ರ ಪಾಡಿಗೆ ಹರಟೆ ಹೊಡಿತಾ ಇದ್ದೀವಿ ಇಲ್ಲಿ ನಿಂತ್ಕೊಂಡು. ನಮ್ಮ ಪ್ರಬೀರ್ ಭಯ್ಯ ನೋಡಿ ಹಾಯ್ ಹೇಳ್ತಿದ್ದಾರೆ.
ಆದರೂ ನಾವು ಬಿಟ್ಟಿಲ್ಲ, ಟೀಮ್ ಔಟಿಂಗ್ ಬರೋದು ಬಂದಿದ್ದೀವಿ, ನೆಂದರೆ ನೆನಿಲಿ ಅಂತೇಳಿ ನಾವೆಲ್ಲ ಜೂನಿಯರ್ಸ್ ಹೋಗ್ಬಿಟ್ಟು ಮಳೆಯಲ್ಲೇ ಫುಲ್ಲು ಕ್ರಿಕೆಟ್ ಆಡ್ತಾ ಇದ್ದೀವಿ. ನಮಗೇನು ಗೊತ್ತು ಅಂತ ಗೊತ್ತಿಲ್ಲ, ಬಟ್ ಆದರೂ ಹೋಗಿ ಆಡೋಕ್ಕಂತ ಟ್ರೈ ಮಾಡ್ತಾ ಇದ್ದೀವಿ. ಹೋಗಿ ನಾನು ಕೂಡ ಇಲ್ಲಿ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ. ಬಾಲೆಲ್ಲ ಮಿಸ್ಸಿಂಗ್. ನಮಗೆಲ್ಲ ಮಳೇಲಿ ನೆಂದು ಫುಲ್ ಟಯರ್ಡ್ ಆಗಿತ್ತು. ನೆಕ್ಸ್ಟ್ ನಾವು ಅಲ್ಲಿದ್ದ ಲಂಚ್ಗೆ ಹೋದ್ವಿ. ಲಂಚಲ್ಲಿ ವೆಜ್ 2 ಟೈಪ್ಸು ಇತ್ತು, ವೆಜ್ಜು ಇತ್ತು, ನಾನ್ ವೆಜ್ಜು ಇತ್ತು. ಟೇಸ್ಟ್ ಆನೆಸ್ಟ್ ರಿವ್ಯೂ ಕೊಡಬೇಕಂದ್ರೆ ಅಷ್ಟೇನು ಚೆನ್ನಾಗಿರಲಿಲ್ಲ. ಐಸ್ ಕ್ರೀಮ್ ಮತ್ತು ಅಲ್ಲೊಂದು ಒಂದು ಸ್ವೀಟ್ ಬಿಟ್ಟರೆ ಬೇರೆದೆಲ್ಲ ಚೆನ್ನಾಗಿರಲಿಲ್ಲ, ಬಟ್ ನೋಡೋಕ್ಕೆ ಮಾತ್ರ ಚೆನ್ನಾಗಿತ್ತು. ಬಟ್ ಅಲ್ಲಿರೋ ಸ್ಟಾಫ್ ಮೆಂಬರ್ಸ್ ಅಂತೂ ತುಂಬ ಫ್ರೆಂಡ್ಲಿನೇ ಇದ್ದರು. ಕಯಾಕಿಂಗ್, ನಾವು ಅಲ್ಲಿದ್ದ ಲಂಚಿಂದ ಡೈರೆಕ್ಟ್ ಕಯಾಕಿಂಗಿಗೆ ಹೋಗಿ ಲೈಫ್ ಜಾಕೆಟ್ ಎಲ್ಲ ವೇರ್ ಮಾಡಿ ಬೋರ್ಡ್ ತೊಗೊಂಡು ಹೋಗ್ಬೋದು. 6 ಮೆಂಬರ್ಸು ಹೋಗ್ಬೋದು, 2 ಮೆಂಬರ್ಸು ಹೋಗ್ಬೋದು. ಸೊ ಒಂದು ಬ್ಯಾಚ್ 6 ಮೆಂಬರ್ಸ್ ಹೋದರು. ಬಟ್ ಅದೇ ಬೆಟರ್ ಅಂತ ಅನ್ನಿಸ್ತು, ಯಾಕಂತ ಮುಂದೆ ಹೇಳ್ತೀನಿ ಬನ್ನಿ. ಇಲ್ಲಿ ನೋಡಿ 2 ಮೆಂಬರ್ಸ್ ಹೋಗಿದ್ದಾರೆ, ಇವರು ಮಸ್ತಾಗಿ ಆಡಿದ್ರು. ಕಾಮಿಡಿ ಏನು ಅಂತಂದರೆ ಅವರೇನೋ ಫುಲ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಬಟ್ ನಮಗೆ ಅಲ್ಲಲ್ಲೇ ರೊಟೇಟ್ ಮಾಡ್ತಾ ಇದ್ದೀವಿ. ಕೊನೆಗೆ ಅಲ್ಲೇ ನಿಂತುಬಿಟ್ವಿ, ಯಾಕಂದರೆ ನಮ್ಗೆ ಅದು ಫಸ್ಟ್ ಎಕ್ಸ್ಪೀರಿಯೆನ್ಸು, ಯಾವ ಕಡೆ ಹೆಂಗೆ ಮಾಡಬೇಕಂತ ಗೊತ್ತಾಗಿಲ್ಲ. ಕಾಮಿಡಿ ಇತ್ತು, ಅದಂತೂ ಹಾರೆಬಲ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಇವರು ಕೂಡ ಚೆನ್ನಾಗೇ ಮಾಡಿಕೊಂಡ್ರು, ಎಲ್ಲರೂ ಚೆನ್ನಾಗೇ ಆಡಿದ್ರು. ನಾವೇ ಒಂದು ಸ್ವಲ್ಪ ಹುಡುಗಿರು ಸ್ವಲ್ಪ ಹಿಂದೆ ಆಯಿತು. ನೆಕ್ಸ್ಟ್ ಗೇಮ್ ಬಂದು ಸ್ಕೈ ಸ್ವಿಂಗ್. ಇಷ್ಟ ಆಯ್ತವ್ರು ಆಡ್ಬೋದು ಅಂದರು, ಬಟ್ ನಾವೇನು ಆಡಲಿಲ್ಲ ಅದನ್ನ. ಚೆನ್ನಾಗಿತ್ತು, ಒಂದೆರಡು ಎಕ್ಸ್ಪೀರಿಯೆನ್ಸ್ ಅಂತ ಎಲ್ಲ ಗೇಮ್ಸ್ ಮುಗಿಸ್ಕೊಂಡು ಲಾಸ್ಟಿಗೆ ನಾವು ಫೂಸ್ಬಾಲ್ ಕಡೆಗೆ ಬಂದ್ವಿ. ಇದು ನಮಗೆ ಲಾಸ್ಟ್ ಗೇಮ್ ಅಂತ ಹೇಳಿದ್ರು. ಆಲ್ರೆಡಿ 4:30 ಆಗಿತ್ತು. ನಾವು ಈ ಗೇಮ್ನ ನೆಗ್ಲೆಕ್ಟ್ ಮಾಡಿದ್ವಿ ಅಂತಲೇ ಹೇಳಬೇಕು, ಗೊತ್ತಿರಲಿಲ್ಲ. ಆಮೇಲೆ ಎಕ್ಸ್ಪ್ಲನೇಷನ್ ಕೊಟ್ಮೇಲೆ ಟ್ರಯಲ್ ಕೊಟ್ಟರು. ಮಸ್ಟ್ ಟ್ರೈ ಗೇಮ್ ಅಂತಲೇ ಹೇಳ್ಬೋದು, ಯಾಕಂದರೆ ಟೀಮ್ ಜೊತೆ ಆಡೋಕ್ಕೆ ಬೆಸ್ಟ್ ಗೇಮ್. ಅಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತು, ಇನ್ನೂ ಆಡ್ತಾನೆ ಇರಬೇಕನ್ನಿಸ್ತು. ನನ್ನ ಮಾತಲ್ಲೇ ನಿಮ್ಗೆ ಅರ್ಥ ಆಗ್ತಾ ಇರಬೇಕು, ಅಷ್ಟು ಚೆನ್ನಾಗಿತ್ತು ಈ ಗೇಮ್ ಆಡೋಕ್ಕಾಗಲಿ. ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ಗೇಮಲ್ಲಿ ಬ್ಯುಸಿ ಆಗಿದ್ದೆ. ಬೇರೆಯವ್ರು ಆಡೋದನ್ನ ಕ್ಯಾಪ್ಚರ್ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ನೀವು ಟೀಮ್ ಔಟಿಂಗ್ ಹೋದಾಗ ಮಸ್ಟ್ ಟ್ರೈ ಗೇಮ್ ಅಂತಲೇ ಹೇಳ್ಬೋದು. ಇದೆಲ್ಲ ಫಿನಿಷ್ ಮಾಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಟೀ ಕುಡ್ಕೊಂಡು ಒಂದು ಗ್ರೂಪ್ ವಿಡಿಯೋ ಫೋಟೋಸ್ ಎಲ್ಲ ತೆಕ್ಕೊಂಡು ಮನೆ ಕಡೆ ಸ್ಟಾರ್ಟ್ ಆದ್ವಿ. ಏರಿಯಾ 83.